ಮಾಜಿ ಅಂದ್ರೆ ಬಿಜೆಪಿ ಮಾಜಿ ಶಾಸಕನ ವಾಹನದ ಮೇಲೆ ಕಲ್ಲು ತೂರಾಟ ನಡೆದಿದೆ. ಬಸವರಾಜ ದಡೇಸುಗೂರು ವಾಹನದ ಮೇಲೆ ಕಲ್ಲೆಸೆತ ನಡೆದಿರ್ತಕ್ಕಂಥದ್ದು. ಕೊಪ್ಪಳ ಜಿಲ್ಲೆ ಗಂಗಾವತಿ ನಗರದಲ್ಲಿ ಈ ಒಂದು ಘಟನೆ ನಡೆದಿದೆ. ಕಾಫಿ ಕುಡಿಯೋದಕ್ಕೆ ಹೋಟೆಲ್ಗೆ ಹೋದಾಗ ಕಲ್ಲು ತೂರಾಟ ನಡೆದಿರ್ತಕ್ಕಂಥದ್ದು. ಕಾರಿನ ಮುಂಭಾಗ, ವಾಹನದ ಹಿಂದಿನ ಗಾಜು ಎಲ್ಲವೂ ಕೂಡ ಪುಡಿ ಪುಡಿಯಾಗಿದ್ದಾವೆ. ಮಾಜಿ ಶಾಸಕರ ಆಸ್ತಿ ವಿವಾದದ ಸಂಬಂಧ ಈ ರೀತಿಯ ಒಂದು ಗಲಾಟೆ ನಡೆದಿದೆ ಅನ್ನುವಂಥ ಒಂದು ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ. ಗಂಗಾವತಿಯ ಪಡಗುತ್ತಿ ಬಡಾವಣೆಯಲ್ಲಿ ಈ ಒಂದು ಗಲಾಟೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. 4 ಎಕರೆ 30 ಗುಂಟೆ ಜಮೀನು ಕುರಿತು ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿದೆ. ಕೋರ್ಟಲ್ಲಿ ಜಮೀನು ಮಾರಾಟದ ಗಲಾಟೆ ನಡೀತಾ ಇದೆ. ವಿವಾದದಲ್ಲಿ ಬಸವರಾಜ್ ಗ್ಯಾಂಗ್, ಜಮೀನಿಗೆ ಸಂಬಂಧಿಸಿರ್ತಕ್ಕಂಥವರ ಮಧ್ಯೆ ಒಂದು ಫೈಟ್ ನಡೆದಿದೆ. ಇವತ್ತು ಜಮೀನು ಸ್ವಚ್ಛಗೊಳಿಸ್ತಕ್ಕಂಥ ಒಂದು ವಿಚಾರ ನಡೀತು. ಆ ಸಂದರ್ಭದಲ್ಲಿ ಈ ಒಂದು ಗಲಾಟೆ ಆಗಿರತಕ್ಕಂಥದ್ದು ಬೆಳಕಿಗೆ ಬಂದಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಬಸವರಾಜ ದಡೇಸುಗೂರು ಅವರ ವಾಹನ ಅದು. ಆ ವಾಹನದ ಮೇಲೆ ಕಲ್ಲು ತೂರಾಟ ನಡೆದಿದೆ. ಕೊಪ್ಪಳದ ಗಂಗಾವತಿ ನಗರದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಕಂಪ್ಲೀಟ್ ಆಗಿ ಆ ಕಾರಿನ ಹಿಂಬದಿ ಗ್ಲಾಸು ಹಾಗೆ ಮುಂದೆ ಇರತಕ್ಕಂಥ ಏನೋ ಗ್ಲಾಸ್ ಇದೆ, ಕಂಪ್ಲೀಟ್ ಆಗಿ ಪುಡಿ ಪುಡಿಯಾಗಿದೆ.